ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್. ಇವತ್ತು ಬಂದ್ಬಿಟ್ಟು ಅಕ್ಕ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜಾತ್ರೆ ಮಿನಿಮಮ್ ಒಂದು 6 ವರ್ಷ 7 ವರ್ಷ ಆಯಿತು. ಆವಾಗ ನೋಡಿರೋದಷ್ಟೇ, ಅದಕ್ಕೆ ಇವಾಗ ಹೋಗ್ತಾ ಇರೋದು. ಅದು ಸೋಮವಾರ ಲೀವ್ ಇದೆ ಅಲ್ಲ, ಮಹಾವೀರ ಜಯಂತಿ ಅಂದ್ಬಿಟ್ಟು ಅದಕ್ಕೆ ಹೋಗ್ತಾ ಇದ್ವಿ. ಎಲ್ಲ ರೆಡಿ ಆಗಿದ್ವಿ, ನಮ್ಮ ಹಸ್ಬೆಂಡ್ ಬಂದಿಲ್ಲ. ನಾನು ನನ್ನ ಮಗಳು ಬಂದ್ಬಿಟ್ಟು ಮ್ಯಾಚಿಂಗ್ ಹಾಕಿದ್ದೀವಿ ಡ್ರೆಸ್ಸು. ನಾನು ಹೋದ್ಮೇಲೆ ಏನಾಯಿತು, ಜಾತ್ರೆ ಹೆಂಗಾಯ್ತು ಅನ್ನೋದು ವಿಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಮಧ್ಯಾಹ್ನ ಎಲ್ಲ ನಾವು ಹೋಗಿದ್ದು. ಆಮೇಲೆ ಹೋದ್ಮೇಲೆ ಸೀಟೇನೇ ಸಿಕ್ತು, ಮತ್ತು ಇನ್ನೊಂದು ಬಸ್ಸಲ್ಲಿ ಸಿಗಲಿಲ್ಲ. ಅದಕ್ಕೆ ಮಕ್ಕಳನ್ನ ಅಡ್ಜಸ್ಟ್ ಮಾಡಿ ಕೂರಿಸಿದ್ವು. ಇನ್ನು ಇವನು ಇರ್ತಾನ, ನಾವು ಮುಳ್ಬಾಳ್ಗೆ ಹೋಗೋಷ್ಟರೊಳಗೆ ಅವ್ನಿಗೆ ಐಸ್ ಕ್ರೀಮ್ ಬೇಕು, ಬಿಸಿಲು ಅಂದ. ಸರಿ ಅಂದ್ಬಿಟ್ಟು ಅವ್ನು ಖರ್ಚಿಪ್ ಕಟ್ಟಿದ್ದೀನಿ, ಬಟ್ಟೆ ಗಲೀಜು ಮಾಡ್ಕೋಬಾರ್ದು ಅಂತ. ಈ ಅಜ್ಜಿರು ನನಗೆ ತುಂಬ ಎಲ್ಪ್ ಮಾಡಿದ್ರು, ಮಕ್ಕಳನ್ನ ಕೂರಿಸ್ಕೊಂಡು ಜಾಗ ಬಿಟ್ಟು. ಅಂದರೆ ಫುಲ್ಲು ರಶ್ ಇತ್ತು ಅದಕ್ಕೆ. ಇನ್ನು ಇದು ಬಂದುಬಿಟ್ಟು ಒಬ್ಬರಿಗೆ ಚಿಕ್ಕ ಮಕ್ಕಳು ಕೂಡ ಅಷ್ಟೇ, ಒಬ್ಬೊಬ್ರಿಗೆ 30 ರೂಪಾಯಿ ಅಂತೆ. ಅದು ಹೋಗಿ ದುಡ್ಡು ಕೊಟ್ಬಿಟ್ಟು ಜಂಪ್ ಮಾಡಿರಿ ಅಂದರೆ ನನ್ನ ಮಗಳು ನನ್ನ ಮಗಗಂತೂ ಬರಲಿಲ್ಲ. ಮತ್ತು ನಮ್ಮ ಮಾವ ಮಕ್ಕಳು ಅವರೆಲ್ಲ ಚೆನ್ನಾಗಿ ಜಂಪ್ ಮಾಡಿದ್ರು. ಅದನ್ನೆಲ್ಲ ಸುಮ್ಮನೆ ವೀಡಿಯೋ ಮಾಡಿಕೊಂಡು, ನನ್ನ ಮಗಳದಂತೂ ತುಂಬ ನೋವು ಬಂತು. ನನ್ನ ಮಗ ಇದ್ದಿದ್ದು ಇದು. ಮತ್ತು ನಮ್ಮ ಮಾವನ ಮಗಳು ಜ್ಯೋತ್ಸ್ನ ಬಂದುಬಿಟ್ಟು ಅವ್ನು ಎತ್ಕೊಂಡು ನಾನು ಜಂಪ್ ಮಾಡಿಸ್ತೀನಿ ಬಾ ಅಂತ ಕರ್ಕೊಂಡು ಹೋದ್ರೂ ಅವ್ನ ಕೈಲಾಗಲಿಲ್ಲ. ಅವ್ನು ತುಂಬ ಭಯ ಬೀಳ್ತಾ ಇದ್ದ. ಅದಕ್ಕೆ ಅದಲ್ಲೆಲ್ಲ ಸುಮ್ಮನೆ ನೋಡಿಕೊಂಡು ಅಲ್ಲಿ ನಗಾಡ್ಕೊಂಡಿದ್ವಿ. ಮತ್ತು ಅವ್ನ ಕೈಲಾಗಲಿಲ್ಲ, ಅದಕ್ಕೆ ಸುಮ್ಮನೆ ಮಗು ಥರ 4 ಕಾಲಲ್ಲಿ ನಡೀತಾರಲ್ಲ ಆ ಥರ ಬರ್ತಾಯಿದ್ದಾನೆ. ಅದೆಲ್ಲ ನೋಡಿಕೊಂಡು ಸುಮ್ಮನೆ ಇದು ಮಾಡಿದ್ವಿ. ಊರಲ್ಲಿ ಚೆನ್ನಾಗಾಯಿತು ಜಾತ್ರೆ ಅಂತೂ. ಮೈ ಮೇಲೆ ದೇವರೆಲ್ಲ ಬಂದಿದ್ದು ಅದೆಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀನಿ, ನೋಡಿ. ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇವಾಗ ಬಂದುಬಿಟ್ಟು ಮೈ ಮೇಲೆ ಅಲ್ಲಿ ದೇವ್ರು ಬರುತ್ತಂತೆ. ಆ ಕಡೆ ನಾವು ಹೋಗೋಕ್ಕಾಗಲಿಲ್ಲ. ಊರು ಲಾಸ್ಟ್ ಅಂತಾರಲ್ಲ, ಅಲ್ಲೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ಅಂದರೆ ಯಾವ ದೇವರು ಅಷ್ಟೊಂದು ನನಗಷ್ಟು ಗೊತ್ತಿಲ್ಲ. ಅಲ್ಲಿಂದ ಬರ್ತಾ ಇರೋದು. ಅಲ್ಲಿಂದ ಫುಲ್ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಕರ್ಕೊಬರ್ತಾರೆ. ಇಲ್ಲಿ ಬಂದುಬಿಟ್ಟು ಮೇಲೆ ಕೋಲಿದೆ ಅಲ್ಲ, ಅದನ್ನು ಅವರು ಎಲ್ಪ್ ತಗೊಂಡು, ಇದು ಕತ್ತಿ ಅಂತಾರಲ್ಲ, ಕತ್ತಿಗಳ ಮೇಲೆ ನಡ್ಕೊಂಡು ಬರೋದು ಅಂದ್ಬಿಟ್ಟು. ನಾವು ಹತ್ರದಿಂದ ನೋಡೋಕ್ಕಾಗಲಿಲ್ಲ, ಎಲ್ಲ ದೂರದಿಂದನೇ ವೀಡಿಯೋ ಮಾಡ್ಕೊಂಡಿದ್ದು. ಅದು ಕೈ ಹಿಂಗೆ ಟಚ್ ಆದರೆ ಸಾಕು, ಕೈ ಕಟ್ಟಾಗಿಬಿಡುತ್ತೆ ಅಂಥ ಕತ್ತಿಗಳ ಮೇಲೆ ಅವರು ಫುಲ್ಲು ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡಿರೋದು. ನನ್ನ ಕೈಲಿ ಆದಷ್ಟು ಜೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ, ನೋಡಿ. ಚೆನ್ನಾಗಿರುತ್ತೆ. ವೀಡಿಯೋ ಅಂತೂ ತುಂಬ ಇಷ್ಟ ಆಗುತ್ತೆ. ಕೆಲವೊಂದು ವರ್ಷಗಳ ಹಿಂದೆ ಆಗಿರೋ ಜಾತ್ರೆ, ಮತ್ತು ಊರವರೆಲ್ಲ ಸೇರಿಕೊಂಡು ಒಂದು ಮಾತು ಮೇಲೆ ನಿಂತ್ಕೊಂಡು ಜಾತ್ರೆ ಮಾಡ್ತಾ ಇರೋದು. ಚೆನ್ನಾಗಿತ್ತು. ನಾವೆಲ್ಲ ನೋಡಿದ್ವಲ್ಲ, ಅಲ್ಲಿ ಸಖತ್ತಾಗಿತ್ತು. ಅದಕ್ಕೆ ನೀವು ನೋಡಲಿ ಅಂದ್ಬಿಟ್ಟು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದು, ನೋಡ್ತಾ ಇರಿ.
ದೇವ್ರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಲ್ಲಿ ನಮ್ಗೆ ಸ್ವಲ್ಪ ಟೈಮ್ ಸಿಕ್ತು ಅಂದ್ಬಿಟ್ಟು ನಾನು ಚಿಕ್ಕಮ್ಮ ನನ್ನ ಮಗಳು ಎಲ್ಲ ಸೇರಿ ಒಂದು ಫೋಟೋ ತಗೊಂಡ್ವಿ. ಈ ದೇವ್ರ ಹೆಸರೇ ಮಾರಮ್ಮ. ಫುಲ್ಲು ದೇವ್ರನ್ನ ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡ್ರೆ ಅದಾಗತ್ತೆ, ಅಷ್ಟು ಸತ್ಯ. ಇದು ಬಂದ್ಬಿಟ್ಟು ಮತ್ತೆ ಬೇರೆ ದೇವರಿಗೆ ದೀಪಗಳು ಎತ್ಕೊಂಡು ಹೋಗ್ತಿರೋದು ಅಕ್ಕ ಮತ್ತೆ ನಮ್ಮ ಮಾವ ಅವ್ರ ಮಿಸ್ಸಸ್ಸು.
ಇವಾಗ ಇನ್ನೆಲ್ಲ ದೇವಸ್ಥಾನ ಹತ್ರ ಬಂದು ಆ ಮೈ ಮೇಲೆ ದೇವ್ರು ಬಂದಿರತ್ತಲ್ಲ ಅವ್ರು ಬಂದು ಜನರ ಹತ್ರ ಮಾತು ತಗೊತಾ ಇದ್ದಾರೆ. ಅಂದರೆ ಈ ಸಲ ಇವ್ರಿಗೆ ಫಸ್ಟ್ ಟೈಮ್ ಬಂದಿರೋದು ಮಾರಿಯಮ್ಮ ಮೈ ಮೇಲೆ. ಅದಕ್ಕೆ ದೇವ್ರ ಹತ್ರ ಅವರು ಊರವ್ರನ್ನೆಲ್ಲ ಕರೆಸ್ಕೊಂಡು ಅವರು ಕೇಳ್ತಾ ಇದ್ದಾರೆ, ಮಾತು ತಗೊತಾ ಇದ್ದಾರೆ. ಅದು ದೂರದಿಂದ ನಾನು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದು, ಹತ್ರ ಹೋಗೋಕ್ಕಾಗಲಿಲ್ಲ, ಫುಲ್ಲು ರಶ್ ಇತ್ತಲ್ಲ, ನೋಡಿ ನೀವೇ ಜನ ಫುಲ್ಲು ತುಂಬ್ಕೊಂಡಿದ್ರು. ಅದಕ್ಕೆ ಅವರೇ ಏನೋ ಮಾತು ಇದು ಮಾಡ್ತಾ ಇದ್ದಾರೆ, ನೀವು ಕೇಳಿಸ್ಕೊಳ್ಳಿ. లేకుండా కాపాడుకుని రావాలి ఊరిని. ಅಲ್ಲಿ ಬಂದುಬಿಟ್ಟು ಊರು ದೊಡ್ಡ ಮನುಷ್ಯರೆಲ್ಲ ಬಂದು ಅವ್ರಿಗೆ ಮಾತು ಕೊಟ್ಟರು. ಅವರು ನೀವು ನಂಬಿದ್ರಾ ನನ್ನನ್ನು, ಅಂದರೆ ಫಸ್ಟ್ ಟೈಮ್ ಅಲ್ಲ ಬಂದಿರೋದು, ಅದಕ್ಕೆ ಊರವರೆಲ್ಲ ನಾವು ನಂಬಿದ್ದೀವಿ, ಊರನ್ನೆಲ್ಲ ನಿಮ್ಮ ಕೈಲಿ ಇಕ್ಕಿದ್ದೀವಿ, ನೀವೇ ನೋಡ್ಕೋಬೇಕು ಅಂತ ಹೇಳಿದರು. ಅದಕ್ಕೆ ಸರಿ ಅಂದ್ಬಿಟ್ಟು ಅಲ್ಲಿಗೆ ಅವ್ರಿಗೆ ಆ ಜಾಟಿ ತೆಗೆದ್ಮೇಲೆ ಅಲ್ಲಿಗೆ ಅವ್ರಿಗೆ ಮೈ ಮೇಲೆ ದೇವರಿಲ್ಲ ಅಂದ್ಬಿಟ್ಟು, ಇನ್ನು ಫುಲ್ ಸುಸ್ತಾಗಿರುತ್ತೆ ಅವ್ರಿಗೆ, ಇನ್ನು ಪಕ್ಕಕ್ಕೆ ಕರ್ಕೊಂಡೋಗಿ ಅವ್ರನ್ನ ಕೂರಿಸಿ ರೆಸ್ಟ್ ಮಾಡಿಸ್ತಾರೆ. ನನ್ನ ಕೈಯಲ್ಲಿ ಆದಷ್ಟು ವಿಡಿಯೋ ಮಾಡಿದ್ದೀನಿ ಮತ್ತು ಗೊತ್ತಿರೋ ಅಷ್ಟು ಹೇಳಿದ್ದೀನಿ. ಜಾಸ್ತಿ ಮಾತಾಡೋಕ್ಕೆ ಕೂಡ ಆಗಲಿಲ್ಲ, ಯಾಕೆ ಅಂದರೆ ಅಲ್ಲಿ ಫುಲ್ ಟಮಟೆ ಸೌಂಡ್ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಒಂದೇ ಮಾತು ಹೇಳೋದು, ಯಾವ ಊರಿನಿಂದ ನೀವು ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಒಂದು ಸಲ ಆ ಊರ ಹೆಸರು ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಎಲ್ಲಿವರೆಗೂ ರೀಚ್ ಆಗಿದೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.